ರಸ್ತೆದು ಯಾವುದೋ ನಾನು ಮಾಡಿದೆ, ನೀವು ಯಾರು ಅವ್ರ ಮನೆ ದುಡ್ಡಿಂದ ತಂದು ಮಾಡಿರ್ತಾರ? ನಮ್ಮ ಕರ್ನಾಟಕ ಟ್ಯಾಕ್ಸ್ ಕಟ್ಟಿಲ್ವಾ, GST ಕಟ್ಟಿಲ್ವಾ? ನಾವೆಲ್ಲ 8,500 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾರೆ. 8,500 ಕೋಟಿ ಯಾರು ಕೊಟ್ಟರು? ಸೆಂಟ್ರಲ್ ಗೌರ್ಮೆಂಟ್. ಅದ್ರ ಬಗ್ಗೆ ಕೇಳಿದ್ರೆ ಅದನ್ನೇನು ಕೇಳಬೇಡಿ ಇನ್ನೇ ಅದನ್ನು ಕೇಳಬೇಕು. ನಾವು ಇವ್ರಿಗೆ ಮೇಸ್ತ್ರಿ ಮಾಡಲ್ಲ ಕಳಿಸಿದ್ದು, ಪಾರ್ಲಿಮೆಂಟ್ ಮೆಂಬರ್ ಮಾಡಿ ಕಳಿಸಿದ್ದು. ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಇದ್ದರು, ತುಳಸಿದಾಸಪ್ಪ ಅವರಿದ್ದರು, ವಿಜಯಶಂಕರ್ ಅವರಿದ್ದರು, ವಿಶ್ವನಾಥ್ ಅವರಿದ್ದರು. ಅವ್ರು ಯಾರು ಈ ಥರ ಎಲ್ಲೂ ಈ ಥರ ಆಡಲಿಲ್ಲ, ಮತ್ತು ಯಾವುದೇ ರೀತಿ ಈ ಥರ ಕೆಲಸಗಳನ್ನ ಮಾಡಲಿಲ್ಲ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದರು. ಆದರೆ ಇವರು ನಾನೇನು ಹೈವೇ ಮಾಡಿದ್ದೀನಿ ಅಂತ ಹೇಳ್ತಾರೆ. ಈ ಮೈಸೂರು ಭಾಗಕ್ಕೆ ಹೈವೇ ಬಂದು ಸೇರೋದೆಷ್ಟು? ಒಂದು 3 ಕಿಲೋಮೀಟ್ರ್ ಇಲ್ಲಿಂದ ಸಿದ್ಲಿಂಗ್ಪುರ ತನಕ ಅಷ್ಟೇ. ಸಿದ್ಲಿಂಗ್ಪುರ ಆದಮೇಲೆ ಸುಮಲತಾ ಅವ್ರು ಬರ್ತಾರೆ. ಆಮೇಲೆ ಅದಾದ ನಂತರ DK ಸುರೇಶ್ ಅವ್ರು ಬರ್ತಾರೆ. ಅವರೆಲ್ಲ ಏನು ಕೆಲಸ ಮಾಡಲಿಲ್ವಾಗಿರೆ, ಅವರೊಬ್ಬರೇ ಮಾಡಿದ್ರಾ? ಈಗ ಅವ್ರೇನು ಹೇಳ್ತಾರೆ, 8,500 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾರೆ. 8,500 ಕೋಟಿ ಯಾರು ಕೊಟ್ಟರು? ಸೆಂಟ್ರಲ್ ಗೌರ್ಮೆಂಟು. ನಮ್ಮ ಕರ್ನಾಟಕ ಟ್ಯಾಕ್ಸ್ ಕಟ್ಟಿಲ್ವಾ, GST ಕಟ್ಟಿಲ್ವಾ? ನಾವೆಲ್ಲ ಯಾರು ಅವ್ರ ಮನೆ ದುಡ್ಡಿಂದ ತಂದು ಮಾಡಿರ್ತಾರಾ? ಈಗಾಗಲೇ ಈ ಸಿದ್ದರಾಮಯ್ಯನವ್ರಿಗೆ ಆಲ್ರೆಡಿ ಹೋಗಿ ಬಂದ್ರಪ್ಪ, ಬರ ಪರಿಹಾರ ಇದನ್ನು ಮಾಡಿ ಅಂತ. ಸುಮಾರು 18,177 ಕೋಟಿ ರೂಪಾಯಿ ನಮ್ಮ ಕರ್ನಾಟಕಕ್ಕೆ ಬರ ಪರಿಹಾರದ ಬರಬೇಕು. ಕೃಷ್ಣ ಬೈರೇಗೌಡರು ಜೊತೆಲಿ ಹೋಗಿ ಬಂದರು. ಏನು ಮಾಡಿದ್ರು? ಈ ಚಳಿಗಾಲದ ಅಧಿವೇಶನ ನಡೀತಲ್ಲಪ್ಪ, ಇವರು ಒಂದು ಮಾತಾಡಿದ್ರ, ಕರ್ನಾಟಕಕ್ಕೆ ನಮಗೆ ಈ ಥರ ಬರ ಪರಿಹಾರ ಬಂದೈತೆ, ಮುಖ್ಯಮಂತ್ರಿಗಳು ಕೇಳೋರೆ ಇದರಲ್ಲಿ ಬರ ಪರಿಹಾರ ಬೇಗ ಬಿಡುಗಡೆ ಮಾಡಿಕೊಡಿ ಅಂತ. ಇಲ್ಲಿ ಗಂಟನೂ ಏನು ಕೇಳೇ ಇಲ್ಲಪ್ಪ ಇವರು. ಇವರೇನು ಮಾಡೋದು? ಆಯಿತು, ಇವರಿಂದ BJP ಸರ್ಕಾರನೇ ಇತ್ತು. ಆವಾಗ ಸುಮಾರು ನಮಗೆ ಬರಬೇಕಾಗಿದ್ದು ಕಂದಾಯ ದುಡ್ಡು, ಇದ್ರದ್ದು ದುಡ್ಡೇ ಕಡಿಮೆ ಆಗೋಯ್ತು. 15ನೇ ಹಣಕಾಸು ಯೋಜನೆ ಇದರಲ್ಲಿ ಸುಮಾರು 45,000 ಕೋಟಿ ಬರಬೇಕು 3-4 ವರ್ಷದ್ದು. ಅಮೌಂಟು ಕಡಿಮೆ ಆಗೋಯ್ತು. ಈಗ ಅದಾದಮೇಲೆ 15ನೇ ಹಣಕಾಸು ಯೋಜನೆಯಲ್ಲಿ ಸುಮಾರು 5,495 ಕೋಟಿ ರೂಪಾಯಿ ಬಿಡುಗಡೆ ಮಾಡೋಕ್ಕೆ ಕೇಳಿದರು. ಅದು ಏನಾದ್ರು ಬಂದಿದೆಯಾ? ಅದನ್ನೆಲ್ಲ ಇವರು ಕೇಳಬೇಕು ತಾನೆ, ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದೆವರು. ಇವರು ಅದನ್ನು ಯಾವುದೂ ಮಾಡ್ತಾಯಿಲ್ಲ. ಆ ರಸ್ತೆದು ಯಾವುದೋ ನಾನು ಮಾಡಿದೆ, ನೀರು ನಿಂತೋಗಿತ್ತು, ನನ್ನನ್ನು ಕೇಳಿದ್ರು ಅಂತ ಹೇಳ್ತಾರೆ. ನಾನೆಲ್ಲ ಮೇಸ್ತ್ರಿ ಆಗಿದ್ದೆ ಅಂತ ಹೇಳ್ತಾರೆ. ನಾವು ಇವ್ರಿಗೆ ಮೇಸ್ತ್ರಿ ಮಾಡಲ್ಲ ಕಳಿಸಿದ್ದು, ಪಾರ್ಲಿಮೆಂಟ್ ಮೆಂಬರ್ ಮಾಡಿ ಕಳಿಸಿದ್ದು. ನಮಗೆ ಮೇಸ್ತ್ರಿ ಮಾಡೋಕ್ಕೆ ಇವ್ರು ಬೇಕಾಗಿತ್ತಿಲ್ಲ. ಮೇಸ್ತ್ರಿ ಮಾಡೋಕ್ಕೆ ಜನ ಇದ್ದಾರೆ, ಆ ಕೆಲಸ ಮಾಡೋಕ್ಕೆ ಸಿವಿಲ್ ಮಾಡ್ರ ಅಂತ ಇಂಜಿನಿಯರ್ಗಳಿದ್ದಾರೆ. ಇವ್ರ ಅವಶ್ಯಕತೆ ಏನು ಇರಲ್ಲ ಅಲ್ಲಿಗೆ. ಸುಮ್ಮನೆ ಇವರು ಇದನ್ನೇ ಅವರು ಈಗ ಸಿದ್ದರಾಮಯ್ಯನವ್ರೇನು ಇರೋ ಸತ್ಯ ಹೇಳಿದ್ದಾರೆ, ಏನಾಗಿದೆ ಏನಿಲ್ಲ ಅಂತ. ಪ್ರತಾಪ್ ಸಿಂಹ ಅವರು ಬೇರೆಯವ್ರದನ್ನೆಲ್ಲ ಮಾತಾಡ್ತಾರೆ. ಈ ಚಳಿಗಾಲದ ಅಧಿವೇಶನದಲ್ಲಿ ಸ್ಮೋಕ್ ಬಾಂಬು ಇವ್ರು ಯಾರು ಪಾಸ್ ಕೊಟ್ಟಿದ್ರು ಆ ವ್ಯಕ್ತಿಗಳೇ ಅಲ್ಲಿ ಇದನ್ನು ಮಾಡಿದ್ರು. ಆಯ್ತಪ್ಪ, ನಮ್ಮ ಏನೋ ಪುಣ್ಯ ಚೆನ್ನಾಗಿತ್ತು, ನಮ್ಮ ಭಾರತ ದೇಶದ್ದು ಸ್ಮೋಕ್ ಬಾಂಬ್ ಆಯಿತು. ಅದೇ ಯಾವ್ದಾರ ಬೇರೆ ಬಾಂಬ್ ಆಗಿದ್ದಿದ್ರೆ ಎಷ್ಟು ಜನ, 524 ಜನ ಪಾರ್ಲಿಮೆಂಟ್ ಮೆಂಬರ್ಗಳು, ಅಲ್ಲಿ ವರ್ಕರ್ಸು ಎಷ್ಟು ಜನ, ಸಾವಿರಾರು ಕುಟುಂಬಗಳು ಬೀದಿ ಪಾಲಾಗ್ಬಿಡ್ತಾಯಿತ್ತು. ಅದ್ರ ಬಗ್ಗೆ ಕೇಳಿದ್ರೆ ಅದನ್ನೇನು ಕೇಳಬೇಡಿ ಇನ್ನೇ ಅದನ್ನು ಕೇಳಬೇಕು. ಇವರು ಮಾಡಿದ್ದ ಈ ಸಮಸ್ಯೆಗೆ ಸುಮಾರು 141 ಜನ ಸಸ್ಪೆಂಡ್ ಆದರು ಸಂಸದರು. ಕಾರಣ ಯಾರು? ಇವ್ರು ಮಾಡಿದ್ದನ್ನು ಇವ್ನು ಕ್ವಶನ್ ಮಾಡೋರೇ ಇಲ್ಲ. ಈಗ ಇವ್ರು ಪಾಸ್ ಕೊಟ್ಟಿದ್ದಕ್ಕೆ ಬಂದರು, ಅವ್ರು ಕೇಳಬೇಕು ತಾನೆ, ನೀವು ಯಾರು ಕೊಟ್ರಿ, ಅವ್ರು ಏನು ಅಂತ. ಅದನ್ನು ಕೇಳಬೇಡಿ ಇನ್ನೇ ಅದನ್ನು ಕೇಳಬೇಕು. ಈಗ 9 ವರ್ಷ ಸಾಧನೆ ನೀನು ಮಾಡಿದ್ಯಲ್ಲಪ್ಪ, ಆ ಸಾಧನೆಯಲ್ಲಿ ಇದು ಒಂದು ಸಾಧನೆ ತಾನೇ ನಿಂದು. ಹೇಳಿ ಆ ಸಾಧನೆ ಏನಾಯಿತು ಹೇಗೆ ಅಂತ. ಇದು ಜನ ಕೇಳೋ ಅಂಥದ್ದು ಪ್ರಶ್ನೆ ಇದು. ಆಯಿತು, ಜನ ಕೇಳಿದವರು ಪತ್ರಿಕೋದ್ಯಮದವ್ರು ಕೇಳ್ತವ್ರೆ, TV ಮಾಧ್ಯಮದವ್ರು ಕೇಳ್ತವ್ರೆ, ಅವ್ರಿಗಾದ್ರೂ ಆನ್ಸರ್ ಮಾಡಿದ್ರೆ ಇವರು ಏನೂ ಮಾಡಿಲ್ಲ. ಇವ್ರು ಮಾತ್ರ ಬರೀ ಇದನ್ನು ಹೇಳ್ತಾರೆ. ಸಿದ್ದರಾಮಯ್ಯನವರು ಮೊನ್ನೆ ಕಿದ್ವಾಯಿ ಹಾಸ್ಪಿಟ್ಲಿಗೆ ಬಂದಿದ್ದಾನೆ, ಉದ್ಘಾಟನೆ ಇದಕ್ಕೆ ಬಂದರೆ ಅಲ್ಲಿಗೆ ಬೇರೆ, ಅದಕ್ಕೆ ನಾವು ಅದು ಮಾಡಿದ್ದು. ಸಿದ್ದರಾಮಯ್ಯನವರು 13ರಿಂದ 18 ಗಂಟೆ ಮಾಡಿದ್ರಲ್ಲಪ್ಪ ಕಾರ್ಯಕ್ರಮಗಳನ್ನ ಮೈಸೂರಿನಲ್ಲಿ. ಆ ಕಾರ್ಯಕ್ರಮಗಳು 18 ಆದಮೇಲೆ ಇವ್ರ ಸರ್ಕಾರ ಬಂದಿತ್ತಲ್ಲ, ಅವಾಗ ಇವರೆಲ್ಲ ಉದ್ಘಾಟನೆ ಮಾಡಿದ್ರಲ್ಲ, ಅವಾಗ ಯಾರು ಇವ್ರ ಹೆಸರು ಹೇಳಿದ್ರೆ ಸಿದ್ದರಾಮಯ್ಯನವ್ರದನ್ನು. ಯಾವ ಸರ್ಕಾರ ಇರ್ತದೆ ಆ ಕಾಲಕ್ಕೆ ತಕ್ಕಂತೆ ಕೆಲಸಗಳನ್ನ ಮಾಡಿರ್ತಾರೆ. ಆ ಕೆಲಸಗಳನ್ನ ನೆನೆಸ್ಕೊಬೇಕು. ಅದು ಮನಸ್ಸಿನ ಧರ್ಮ.